ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಚನ ಭಾಗವತದ ನಿನ್ನೆಯ ಮುಂದುವರೆದ ಭಾಗ. ಕಪಿಲ ಮುನಿ. ಕರ್ದಮ ಪ್ರಜಾಪತಿಯು ವಿರಕ್ತನಾಗಿ ಹೊರಟು ಹೋದ ಮೇಲೆ ದೇವಹೂತಿಗೆ ವೈರಾಗ್ಯ ಉದಿಸಿತು. ಆಕೆ ಪುರಾಣ ಪುರುಷನ ಅವತಾರಿಯಾದ ತನ್ನ ಮಗನ ಬಳಿಗೆ ಬಂದು, ಮಗು, ನೀನು ಪುತ್ರರೂಪಿಯಾದ ಪರಮಾತ್ಮನೆಂದು ನಾನು ಬಲ್ಲೆ. ಅಜ್ಞಾನದ ಕತ್ತಲೆಯಲ್ಲಿ ಬಿದ್ದು ಹೋದವರನ್ನು ಉದ್ಧರಿಸುವುದಕ್ಕಾಗಿ ನೀನು ನನ್ನ ಗರ್ಭದಿಂದ ಅವತರಿಸಿರುವೆ. ನಾನು ಈ ತನಕ ಕೇವಲ ಇಂದ್ರಿಯ ಸುಖಗಳಲ್ಲೇ ಮಗ್ನಳಾಗಿದ್ದೆ. ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳು ನನ್ನನ್ನು ಇನ್ನೂ ಬಾಧಿಸುತ್ತಿವೆ. ಈ ಮಾಯೆಗೆ ಮೂಲ ಕಾರಣವಾದ ನೀನೇ ಇವುಗಳನ್ನು ನಿವಾರಿಸಬೇಕು. ನಾನು ನಿನ್ನ ಮೊರೆ ಹೊಕ್ಕಿದ್ದೇನೆ. ಶರಣಾಗತರಾದ ಭಕ್ತರನ್ನು ಸಂಸಾರದಿಂದ ಉದ್ಧರಿಸಬಲ್ಲ ನೀನು ನನಗೆ ಜ್ಞಾನೋಪದೇಶವನ್ನು ಮಾಡಿ ಮೋಕ್ಷ ಮಾರ್ಗವನ್ನು ತೋರಿಸು ಎಂದು ಬೇಡಿದಳು. ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಕಪಿಲ ಮುನಿಗೆ ಪರಮಾನಂದವಾಯಿತು. ಈತನು ಆಕೆಯೊಡನೆ ಹೇಳಿದ, ಅಮ್ಮ, ಸಂಸಾರ ಬಂಧನ ಮೋಕ್ಷ ಇವೆರಡಕ್ಕೂ ನಮ್ಮ ಮನಸ್ಸೇ ಕಾರಣ. ಮನಸ್ಸು ವಿಷಯ ಸುಖಗಳಿಗೆ ಆಸೆಪಟ್ಟರೆ ಬಂಧನ, ಆಸೆಯನ್ನು ತೊರೆದರೆ ಮೋಕ್ಷ. ಈ ದೇಹ ನಾನು ಎಂದು ವ್ಯವಹರಿಸುವುದು ಅಹಂಕಾರ, ಈ ವಸ್ತುಗಳು ನನ್ನವು ಎನ್ನುವುದು ಮಮಕಾರ. ಈ ಅಹಂಕಾರ ಮಮಕಾರಗಳಿಂದ ನಾವು ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳಿಗೆ ಒಳಗಾಗುತ್ತೇವೆ. ಅವುಗಳಿಗೆ ಒಳಗಾಗಿ ನಾವು ಮಾಡುವ ಕಾರ್ಯಗಳಿಂದ ಪಾಪ ಪುಣ್ಯಗಳು ನಮ್ಮ ಮನಸ್ಸಿಗೆ ಮೆತ್ತಿಕೊಳ್ಳುತ್ತವೆ. ನಾವು ನಮ್ಮ ಮನಸ್ಸನ್ನು ಆ ಅರಿಷಡ್ವರ್ಗಗಳಿಗೆ ವಶವಾಗದಂತೆ ನೋಡಿಕೊಂಡರೆ ಮನಸ್ಸು ಪರಿಶುದ್ಧವಾಗುತ್ತದೆ. ಮನಸ್ಸು ಪ್ರಶಾಂತವಾದ ಸಮುದ್ರದಂತಾಗಬೇಕು. ಅದರಲ್ಲಿ ಸುಖ ದುಃಖಗಳ ಅಲೆಗಳು ಏಳಬಾರದು. ಆ ಪ್ರಶಾಂತವಾದ ಮನಸ್ಸಿನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳು ನೆಲೆಸಿದರೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಅದೇ ಮೋಕ್ಷ. ತಾಯಿ, ಆತ್ಮಸ್ವರೂಪ ಅರ್ಥವಾಗುವುದು ಸುಲಭವಲ್ಲ. ಅದು ಇಂದ್ರಿಯ ಗೋಚರವಾದುದಲ್ಲ. ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಮೊದಲಾದವುಗಳಿಂದ ಸ್ವರೂಪ ಸ್ವಭಾವಗಳಲ್ಲಿ ಭಿನ್ನವಾದುದು. ಅದಕ್ಕೆ ಸತ್ವ, ರಜ, ತಮ ಎಂಬ ಗುಣಗಳ ಸಂಬಂಧವಿಲ್ಲ. ದೇವ, ಮನುಷ್ಯ ಇತ್ಯಾದಿ ಆಕಾರ ಭೇದವಿಲ್ಲ. ಅವೇನಿದ್ದರೂ ಕೇವಲ ಪ್ರಕೃತಿ ವಿಕಾರವಾದ ಶರೀರಕ್ಕೆ ಸೇರಿದವು. ಆತ್ಮ ಸ್ವಪ್ರಕಾಶಿ, ಸೂಕ್ಷ್ಮಾತಿ ಸೂಕ್ಷ್ಮ. ಅದನ್ನು ಕತ್ತಿಯಿಂದ ಕಡಿಯಲಾಗುವುದಿಲ್ಲ, ಬೆಂಕಿಯಿಂದ ಸುಡಲಾಗುವುದಿಲ್ಲ, ನೀರಿನಿಂದ ನೆನೆಸಲಾಗುವುದಿಲ್ಲ. ಅದನ್ನು ಯಾವ ವಿಕಾರಕ್ಕೂ ಒಳಪಡಿಸುವುದು ಸಾಧ್ಯವಿಲ್ಲ. ಅದು ಸಕಲ ಜೀವಿಗಳ ಅಂತರಂಗದಲ್ಲಿಯೂ ಇದೆ. ಹೀಗೆ ಸರ್ವಾತ್ಮಕವಾದುದರಿಂದಲೇ ಅದು ಪರಮಾತ್ಮ. ಅದರ ಸಾಕ್ಷಾತ್ಕಾರಕ್ಕೆ ಅನನ್ಯ ಭಕ್ತಿಯೇ ಅತ್ಯಂತ ಸುಲಭ ಮಾರ್ಗ. ಅಮ್ಮ, ಭಕ್ತಿಭಾವ ಹುಟ್ಟಿ ಬೆಳೆಯುವುದಕ್ಕೆ ಸಾಧು ಸಜ್ಜನರ ಸಂಘವೇ ಮುಖ್ಯ ಸಾಧನ. ಮೋಕ್ಷದ ಹೆಬ್ಬಾಗಿಲನ್ನು ಹಾರ ಹೊಡೆಯುವಂತೆ ಮಾಡಬಲ್ಲ ಈ ಸಾಧು ಸತ್ಪುರುಷರ ಲಕ್ಷಣವನ್ನು ಹೇಳುತ್ತೇನೆ, ಕೇಳು. ತಮಗೆ ಇತರರು ಕೇಡನ್ನು ಮಾಡಿದರೂ ಅವರು ಅದನ್ನು ಸಹಿಸಿಕೊಂಡು ಉಪಕಾರವನ್ನೇ ಮಾಡುತ್ತಾರೆ. ಅವರು ಸರ್ವ ಪ್ರಾಣಿಗಳಲ್ಲಿಯೂ ಸಮಾನವಾದ ಪ್ರೇಮವುಳ್ಳವರು. ಯಾರನ್ನೂ ಅವರು ದ್ವೇಷಿಸರು, ಯಾರಲ್ಲಿಯೂ ಅಸೂಯೆ ಪಡರು. ಅವರು ಶಮ ದಮಾದಿಗಳಿಂದ ಕೂಡಿದ ಸದಾಚಾರಿಗಳು, ದುರಾಸೆಯನ್ನು ತೊರೆದ ದೈವಭಕ್ತರು. ಅವರು ಒಂದೇ ಮನಸ್ಸಿನಿಂದ ಪರಮೇಶ್ವರನನ್ನು ಆರಾಧಿಸುತ್ತಾರೆ, ಧ್ಯಾನಿಸುತ್ತಾರೆ. ಇದರ ಫಲವಾಗಿ ಅವರು ಈಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ. ಅವರಿಗೆ ಸಂಸಾರ ತಾಪತ್ರಯದ ಬಾಧೆಯಿಲ್ಲ. ಅಂಥ ಸಾಧುಗಳ ಸಹವಾಸವನ್ನು ಸಂಪಾದಿಸುವುದೇ ಮೋಕ್ಷಾಪೇಕ್ಷೆಯ ಮೊದಲ ಕೆಲಸ. ಏಕೆಂದರೆ ಅವರು ಸದಾ ಭಗವಂತನ ಸಂಕೀರ್ತನ ಮಾಡುತ್ತಿರುವುದರಿಂದ ಅವರ ಸಂಘದಿಂದ ಕಿವಿಗೆ ಇಂಪು, ಹೃದಯಕ್ಕೆ ತಂಪು ತಾನೇ ತಾನಾಗಿ ದೊರೆಯುತ್ತದೆ. ಅಷ್ಟೇ ಅಲ್ಲ, ಅವರು ಹೇಳುವ ಭಗವಂತನ ಅದ್ಭುತ ಚರಿತ್ರೆಯನ್ನು ಕೇಳಿ ಕೇಳಿ ಭಕ್ತಿಯು ತಾನಾಗಿ ಹುಟ್ಟುತ್ತದೆ. ಒಮ್ಮೆ ಭಕ್ತಿ ಮೂಡಿತೆಂದರೆ ಭೋಗದ ಆಸೆ ತಗ್ಗುತ್ತದೆ. ಕ್ರಮಕ್ರಮವಾಗಿ ಇಹಭೋಗದಷ್ಟೇ ಸ್ವರ್ಗಸುಖವೂ ನಶ್ವರವೆನಿಸುತ್ತದೆ.
ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬ ವಿವೇಕ ಹುಟ್ಟುತ್ತದೆ. ಅನಿತ್ಯದಲ್ಲಿ ಅಸಹ್ಯ ತೋರಿ ಮನಸ್ಸು ಮೋಕ್ಷದತ್ತ ಹರಿಯುತ್ತದೆ. ಆಗ ಮನುಷ್ಯ ಪ್ರತಿಫಲವನ್ನು ಬಯಸದೆ ಕರ್ಮವನ್ನು ಮಾಡುತ್ತಾನೆ. ಹೀಗೆ ವೈರಾಗ್ಯದಿಂದ ಮೂಡಿದ ಜ್ಞಾನ, ನಿಷ್ಕಾಮದಿಂದ ಮಾಡಿದ ಕರ್ಮ, ಇವುಗಳಿಂದ ಪರಮ ಪ್ರೇಮ ರೂಪವಾದ ಭಕ್ತಿಯೋಗವನ್ನು ಮೈಗೂಡಿಸಿಕೊಂಡವನು ಈ ಜನ್ಮದಲ್ಲೇ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಮಗನ ಉಪದೇಶವಾಣಿಯಿಂದ ದೇವಹೂತಿಗೆ ಪರಮಾನಂದವಾಯಿತು. ಆತನಿಂದ ಭಕ್ತಿ ಯೋಗದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ಅರಿಯಲೆಂದು ಆಕೆ, ಹೇ ಮಹಾತ್ಮ, ನಾನು ಎಷ್ಟಾದರೂ ಹೆಂಗಸು, ವೇದಾಂತ ವಿಚಾರಗಳನ್ನು ಬೇಗ ಅರ್ಥ ಮಾಡಿಕೊಳ್ಳಲಾರೆ. ಅದೇನೋ ಭಕ್ತಿಯೋಗವೆಂದು ಹೇಳುತ್ತೀರುವಲ್ಲ, ಹಾಗೆಂದರೇನು? ಗುರಿಯಿಟ್ಟು ಬಾಣದಂತೆ ನೇರವಾಗಿ ಪರಮಾತ್ಮನಲ್ಲಿಗೆ ಹೋಗಿ ಸೇರುವಂತಹ ಭಕ್ತಿಯ ಸ್ವರೂಪವೆಂತಹದು? ಮೂಢಳಾದ ನನಗೆ ಅರ್ಥವಾಗುವಂತೆ ವಿವರಿಸಿ ಹೇಳು ಎಂದು ಕೇಳಿಕೊಂಡಳು. ಕಪಿಲ ಮುನಿ ಅದನ್ನು ಆಕೆಗೆ ವಿವರಿಸಿ ಹೇಳಿದ. ಅಮ್ಮ, ದೇವರು ಕೊಟ್ಟಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ 5 ಜ್ಞಾನೇಂದ್ರಿಯಗಳನ್ನು, ವಾಕ್ಕು, ಕೈ, ಕಾಲು, ಜಲದ್ವಾರ, ಮಲದ್ವಾರ ಎಂಬ 5 ಕರ್ಮೇಂದ್ರಿಯಗಳನ್ನು ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ಆರಾಧನೆಗಾಗಿ ಬಳಸಬೇಕೆಂಬ ಮನೋವೃತ್ತಿಯೇ ಭಕ್ತಿ. ತಿಂದ ಅನ್ನವನ್ನು ಜಠರಾಗ್ನಿ ಜೀರ್ಣ ಮಾಡುವಂತೆ ಈ ಭಕ್ತಿಯು ಅನಾದಿಯಾಗಿ ಅನುಸರಿಸಿ ಬಂದಿರುವ ಪಾಪಕರ್ಮವನ್ನು ನಾಶ ಮಾಡುತ್ತದೆ. ಭಕ್ತಿಯ ರುಚಿಯನ್ನು ಕಂಡವರು ಮುಕ್ತಿಯನ್ನು ಕೂಡ ಬಯಸುವುದಿಲ್ಲ. ಆದರೆ ಅವರ ಭಕ್ತಿಯೇ ಅವರಿಗೆ ಮುಕ್ತಿ ಮಾರ್ಗವನ್ನು ತಾನಾಗಿ ತಂದು ಕೊಡುತ್ತದೆ. ಅವರು ಅರ್ಚಿರಾದಿ ಗತಿಯಿಂದ ಮುಕ್ತಿಗೆ ಸಾಗುತ್ತಿರುವಾಗ ಬ್ರಹ್ಮ, ಇಂದ್ರ ಇತ್ಯಾದಿ ದೇವತೆಗಳು ತಮ್ಮ ಲೋಕಗಳ ಸರ್ವಾಧಿಕಾರಗಳನ್ನು ನೀಡಿದರೂ ಭಕ್ತರು ಅವುಗಳನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಯಾರಿಗೆ ಭಗವಂತನು ತನ್ನ ಸ್ವಂತ ದೇಹದಂತೆ, ಪುತ್ರನಂತೆ, ಮಿತ್ರನಂತೆ, ಗುರುವಿನಂತೆ, ಆಪ್ತನಂತೆ, ಇಷ್ಟದೈವದಂತೆ ಆತ್ಮೀಯವಾಗುತ್ತಾನೋ ಅಂಥ ಭಕ್ತನಿಗೆ ಸಂಸಾರ ಭಯವಿಲ್ಲ. ಸರ್ವಜೀವಿಗಳ ಅಂತರಾತ್ಮನಾಗಿ, ಪ್ರಕೃತಿ ಪುರುಷರ ನಿಯಾಮಕನಾಗಿ, ಮಹಾಮಹಿಮನಾಗಿರುವ ಭಗವಂತನ ಕೃಪೆಯಿಲ್ಲದೆ ಸಂಸಾರ ಬಂಧನ ತಪ್ಪದು. ಎಲ್ಲ ದೇವತೆಗಳು ಆ ದೇವದೇವನಿಗೆ ವಿಧೇಯರು. ಆ ಪರಮಪುರುಷನ ಭಯದಿಂದಲೇ ಗಾಳಿ ಬೀಸುತ್ತಿದೆ, ಸೂರ್ಯ ಬೆಳಗುತ್ತಾನೆ, ಇಂದ್ರ ಮಳೆಗರೆಯುತ್ತಾನೆ, ಬೆಂಕಿ ಉರಿಯುತ್ತದೆ, ಮೃತ್ಯು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಯೋಗಿಗಳು ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿಯಿಂದ ಆ ಪುರಾಣ ಪುರುಷನ ಪಾದಗಳನ್ನು ಆಶ್ರಯಿಸುತ್ತಾರೆ. ತಮ್ಮ ಮನಸ್ಸನ್ನು ಆತನಲ್ಲಿ ಸ್ಥಿರವಾಗಿ ನಿಲ್ಲಿಸುತ್ತಾರೆ. ಇದೇ ಭಕ್ತಿಯೋಗ, ಮುಕ್ತಿ ಮಾರ್ಗ. ಅಮ್ಮ, ಮೋಕ್ಷ ಬೇಕೆನ್ನುವರು ಮೊದಲು ಪ್ರಕೃತಿ ಗುಣಗಳಾದ ಸತ್ವ, ರಜ, ತಮಗಳಿಂದ ಮುಕ್ತನಾಗಬೇಕು. ಪ್ರಕೃತಿ, ಪುರುಷ, ಕಾಲ ಎಂಬ 3 ತತ್ವಗಳ ಸ್ವರೂಪ ಅರ್ಥವಾಗದ ಹೊರತು ಇದು ಸಾಧ್ಯವಿಲ್ಲ. ಆದ್ದರಿಂದ ಅವುಗಳ ಸ್ವರೂಪವನ್ನು ನಿನಗೀಗ ವಿವರಿಸುತ್ತೇನೆ. ಪ್ರಕೃತಿ ಎಂಬುದು ನಮ್ಮ ಕಣ್ಣಿಗೆ ಕಾಣುತ್ತಿರುವ ಈ ಜಗತ್ತಿನ ಸೃಷ್ಟಿಗೆ ಮೂಲಭೂತವಾದ ಪ್ರಧಾನ ವಸ್ತು. ಇದು ನಿತ್ಯವಾದುದು. ಪ್ರಳಯ ಕಾಲದಲ್ಲೇ ಇದು ನಿರಾಕಾರವಾಗಿರುತ್ತದೆ. ಆದ್ದರಿಂದ ಆಗ ಅದನ್ನು ಅವ್ಯಕ್ತ ಎಂದು ಕರೆಯುತ್ತಾರೆ. ಅದರ ಗುಣಗಳಾದ ಸತ್ವ, ರಜ, ತಮಗಳು ಸಮಸ್ಥಿತಿಯಲ್ಲಿರುವಷ್ಟು ಕಾಲವೂ ಅದು ಅವ್ಯಕ್ತ ಸ್ಥಿತಿಯಲ್ಲೇ ಇರುತ್ತದೆ. ಆ ಸಮಸ್ಥಿತಿ ತಪ್ಪಿ ಆ ಗುಣಗಳಲ್ಲಿ ಏರುಪೇರುಗಳು ಉಂಟಾಗುತ್ತಲೇ ಸೃಷ್ಟಿ ಕಾರ್ಯ ಪ್ರಾರಂಭವಾಗುತ್ತದೆ. ಆ ಏರುಪೇರನ್ನು ಮಾಡುವವನೇ ಪುರುಷ. ಪ್ರಕೃತಿಯು ಆತನ ಶರೀರ ಮಾತ್ರ. ಅವ್ಯಕ್ತವನ್ನು ವ್ಯಕ್ತವಾಗಿ ಮಾಡಲೆಂದು ಸಂಕಲ್ಪಿಸಿದ ಆತನು ಪ್ರಾರಂಭದಲ್ಲಿ ಪ್ರಕೃತಿಯಲ್ಲಿನ ತಮೋ ಗುಣವನ್ನೆಲ್ಲ ಅಡಗಿಸಿ ಸತ್ವಗುಣ ತಲೆ ಎತ್ತುವಂತೆ ಮಾಡುತ್ತಾನೆ. ನಿರ್ಮಲನಾಗಿ ಪ್ರಕಾಶಮಾನವಾಗಿರುವ ಈ ಸತ್ವಗುಣ ಮಹತ್ ತತ್ವವಾಗಿ ಪರಿಣಮಿಸುತ್ತದೆ. ಇದೇ ಚಿತ್ತ ಸ್ವಚ್ಛವಾದ ನೀರಿನಲ್ಲಿ ಪ್ರತಿಬಿಂಬ ಕಾಣಬರುವಂತೆ ವಿಕಾರವಾವುದೂ ಇಲ್ಲದ ಚಿತ್ತಕ್ಕೆ ಪರಮಾತ್ಮನ ರೂಪವನ್ನು ಗ್ರಹಿಸಬಲ್ಲ ಶಕ್ತಿ ಇರುತ್ತದೆ. ಈ ಚಿತ್ತವು ಪರಮಾತ್ಮನ ಸಂಕಲ್ಪದಿಂದ ವಿಕಾರ ಹೊಂದಿ ಅಹಂಕಾರ ತತ್ವವು ಹುಟ್ಟುತ್ತದೆ. ಇದು ರಾಜಸಗುಣ ಪ್ರಧಾನವಾಗಿ ಕ್ರಿಯಾಶಕ್ತಿ ಉಳ್ಳದ್ದು. ಇದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಂದು 3 ವಿಧ. ಸಾತ್ವಿಕ ಅಹಂಕಾರದಿಂದ ಬುದ್ಧಿ ಮತ್ತು ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳು ಹುಟ್ಟುತ್ತವೆ. ಮನಸ್ಸೆಂಬುದು ಸಂಕಲ್ಪ ವಿಕಲ್ಪಗಳನ್ನು ಹೊಂದಿ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿಯುಳ್ಳದ್ದಾಗಿರುತ್ತದೆ. ಬುದ್ಧಿ ಎಂಬುದು ಇಂದ್ರಿಯಗಳಿಗೆ ಸಹಾಯಕವಾದುದು. ವಸ್ತುಜ್ಞಾನ, ಸಂಶಯ, ಅನ್ಯತಾಜ್ಞಾನ, ವಿಪರೀತ ಜ್ಞಾನ, ನಿಶ್ಚಯ, ಸ್ಮರಣ, ಜ್ಞಾಪಕ ಇವೆಲ್ಲ ಬುದ್ಧಿಯ ವ್ಯಾಪಾರಗಳೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು.